ನಾವು ತುಂಬ ಬಾರಿ ಇದೇ ಸದನದಲ್ಲಿ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ನಾವು ಕರ್ನಾಟಕ ಯಾರು ಮಾಡದ್ದನ್ನು ನಾವು ಮಾಡಿ ತೋರಿಸಿದ್ದೇವೆ, ನಾವು ಕೇಂದ್ರ ಮಾಡದ್ದನ್ನು ನಾವು ಮಾಡಿದ್ದೇವೆ. ಈ ಹೆಗ್ಗಳಿಕೆ ಇರುವಾಗ ಮತ್ತು ನಂಬಿಕೆಯ ಬಗ್ಗೆ ನಾವು ಎರಡನೇ ಕಾರಣವನ್ನ ಕೊಡ್ತಾ ಇದ್ದೇವೆ. ಇದು ಎಷ್ಟು ಸರಿ ಅಂತ ಹೇಳುವಂಥದ್ದು ಮೂಲಭೂತ ಪ್ರಶ್ನೆ. ಒಟ್ಟು ಸಂಸ್ಥೆಗಳ ವಿಶ್ವಾಸಾರ್ಹತೆಯನ್ನೇ ಪ್ರಪಂಚದ ಅತಿದೊಡ್ಡ ಪ್ರಜಾಪ್ರಭುತ್ವವಾಗಿ, ಆ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಒಂದು ಭಾಗವಾದಂತಹ ಸಂವಿಧಾನಬದ್ಧವಾದಂತಹ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆಯನ್ನ ಕೂಡ ನಾವು ಪ್ರಶ್ನೆಯನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ಆದರೆ, ಅದು ಒಂದು ಸ್ವತಂತ್ರ ಸಂಸ್ಥೆ, ಅದರದೇ ಆದಂತಹ ನಾವೇ ಮಾಡಿರುವಂತಹ ನಿಯಮಗಳ ಅಡಿಯಲ್ಲಿ ಅದು ಕೆಲಸ ಮಾಡ್ತಾ ಇದೆ. ಆ ಚುನಾವಣಾ ಆಯೋಗ ಆಗಬೇಕು ಅಂತ ಹೇಳಿ ಆದರೂ ಕೂಡ ಅದಕ್ಕೊಂದು ವ್ಯವಸ್ಥೆ ಇದೆ. ದೇಶದ ಎಲ್ಲ ಚುನಾವಣೆಗಳು ಅದರ ಅಡಿಯಲ್ಲಿ ಆಗ್ತಾ ಇದೆ. ಆದದರ ಪರಿಣಾಮವನ್ನ ನಾವು ಒಪ್ಪಿಕೊಂಡು ಸರ್ಕಾರವನ್ನ ನಡೆಸ್ತಾ ಇದ್ದೇವೆ ಅಂತ ಹೇಳಿ ಆದ ಮೇಲೆ ಇವತ್ತು ಯಾವುದೋ ಒಂದು 4 NGO ಸಂಸ್ಥೆಗಳ ಹೆಸರನ್ನ ಹೇಳಿಕೊಂಡು ಅವರ ಅಪನಂಬಿಕೆಯನ್ನ ವ್ಯಕ್ತಪಡಿಸಿದ್ದಾರೆ. ನನಗೆ ಕಾಣುವಂಥದ್ದು ಆ ಸಂಸ್ಥೆಗಳಲ್ಲಿ ಅಪನಂಬಿಕೆ ಇಲ್ಲ. ಅಪನಂಬಿಕೆ ಇರುವಂತಹದ್ದು ಇವತ್ತು ಈ ಕಾನೂನು ತರ್ತಾ ಇರುವಂಥವರು ಇದರ ಬಗ್ಗೆಯೇ ಒಂದು ಪ್ರಶ್ನೆಯನ್ನ ಮಾಡಿಕೊಂಡು ಅದರ ಏನು ಒಂದು ಈಗೋ ಅಥವಾ ಒಂದು ವಿಷಯವನ್ನ ಮುಂದಿಟ್ಟುಕೊಂಡು ಚುನಾವಣಾ ಫಲಿತಾಂಶವನ್ನೇ ನಾನು ಹೇಳ್ತೇನೆ. ಕೇಂದ್ರದ ಬಗ್ಗೆ ಚುನಾವಣೆ ಆದಾಗ ಮಾತ್ರ ಈ ಅಪನಂಬಿಕೆ ಯಾಕೆ? ಕರ್ನಾಟಕದಲ್ಲಿ, ತೆಲಂಗಾಣದಲ್ಲಿ, ಬೇರೆ ಬೇರೆ ಕಡೆ ರಾಜ್ಯಗಳಲ್ಲಿ ನಾವು ಬಂದಾಗ ಮತ್ತು ಒಂದು ವೇಳೆ ಆ ರೀತಿಯ ಅಪನಂಬಿಕೆ ಇದ್ದರೆ ಅದಕ್ಕೊಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯ ಅಡಿಯಲ್ಲಿ ಚುನಾವಣಾ ಆಯೋಗ ತುಂಬಾ ಬಾರಿ ಹೇಳಿದೆ, ನೀವು ಇದರ ಬಗ್ಗೆ ಅಪನಂಬಿಕೆಯನ್ನ ವ್ಯಕ್ತಪಡಿಸ್ತೀರಿ ಅಂತ ಹೇಳಿ. ಆದರೆ ಅದಕ್ಕೊಂದು ಪ್ರೊಸೀಜರ್ ಇದೆ. ಅಫಿಡವಿಟ್ ಇಟ್ಟು ಯಾರು ಅಪನಂಬಿಕೆ ವ್ಯಕ್ತಪಡಿಸ್ತಾರೆ ಅವರಲ್ಲಿ ಕೊಡಬೇಕು. ಕೊಟ್ಟ ಮೇಲೆ ಅವರೇನಾದರೂ ನಾವು ಹೇಳಿದಂತಹ ಯಾವುದೆಲ್ಲ ಡಾಟಾ ಇನ್ನೊಂದು ಮತ್ತೊಂದು ಇದೆ ಅದನ್ನು ಕೊಡಲಿಲ್ಲ ಅಂತ ಹೇಳಿ ಆದರೆ ಆವಾಗ ನಾವಿದನ್ನು ಪ್ರಶ್ನೆ ಮಾಡಬೇಕೇ ಹೊರತು ಅದರ ಹೆಸರಲ್ಲಿ ಇದನ್ನ ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳುವಂಥದ್ದು ನನ್ನ ಭಾವನೆ. ಪ್ರಾಸ್ತಾವಿಕವಾಗಿ ಮಂಡನೆ ಮಾಡಿದ ಸಂದರ್ಭದಲ್ಲಿ ಮಾನ್ಯ ಸಚಿವರು ಫ್ರೀ, ಫೇರ್, ಟ್ರಾನ್ಸ್ಪರೆಂಟ್ ಅನ್ನೋದ್ರ ಬಗ್ಗೆ ಹೇಳಿದರು. ನನಗನ್ಸುತ್ತೆ ಅವ್ರ ಹೇಳಿಕೆ ಬಗ್ಗೆನೇ ಅನುಮಾನ ಇದೆ. ಫ್ರೀ, ಫೇರ್ ಮತ್ತು ಟ್ರಾನ್ಸ್ಪರೆಂಟ್ ಚುನಾವಣೆ ನಡಿಬಾರದು ಅನ್ನೋ ಉದ್ದೇಶದಿಂದ ಅವರು ಮತ್ತೆ ಕತ್ತಲೆ ಯುಗದ ಕಡೆಗೆ ತಗೊಂಡು ಹೋಗ್ತಿದ್ದಾರೆ ಅಂತಕ್ಕಂಥದ್ದು ನನಗಿರುವಂತ ಅನುಮಾನ. ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ. ನೋಡಿ, ಸ್ವತಂತ್ರ ನಂತರ 51, 52ರಲ್ಲಿ ಮೊದಲನೇ ಸಾರ್ವತ್ರಿಕ ಚುನಾವಣೆ ನಡೀತು. ಬ್ಯಾಲೆಟ್ ಮೇಲೆ ನಡೆದಿದ್ದು. ಒಂದೊಂದು ಚುನಾವಣೆ ವಾರಗಟ್ಲೆ ಚುನಾವಣೆ ನಡೆದಿತ್ತಂತ. ಅವಾಗ ಎಲೆಕ್ಷನ್ ಒಂದು ವಾರಗಟ್ಲೆ, ಪೋಲಿಂಗ್ಗೆ ಒಂದೊಂದು ವಾರ, ಕೌಂಟಿಂಗು ಅದೆಲ್ಲ ರಿಸಲ್ಟ್ ಬರಬೇಕಾದ್ರೆ 3 ತಿಂಗಳು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಚುನಾವಣೆಯಲ್ಲಿ ಸೋತರು. ಆ ಸಂದರ್ಭದಲ್ಲಿ 84,000 ಮತಗಳು ಇನ್ವ್ಯಾಲಿಡ್, 84,000 ವೋಟ್ಸ್ ಇಟ್ ವಾಸ್ ಇನ್ವಾಲಿಡ್. ಇದನ್ನ ಅವತ್ತು ಹೇಳಿದ್ರು, ಬ್ಯಾಲೆಟ್ ಪೇಪರ್ ನಲ್ಲಿ ದುರುಪಯೋಗ ಪಡಿಸಿಕೊಂಡು ನನ್ನನ್ನು ಸೋಲಿಸಲಾಯಿತು ಅಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಆಪಾದನೆ ಮಾಡೋರು ಬ್ಯಾಲೆಟ್ ಬಗ್ಗೆ. ಅವಾಗ ಒಂದು ವ್ಯವಸ್ಥಿತವಾದ ರೂಪನೇ ಇರಲಿಲ್ಲ. ಚುನಾವಣಾ ಆಯೋಗನೂ ಕೂಡ ಸಿಸ್ಟಮೆಟಿಕ್ ಆಗಿರಲಿಲ್ಲ. ಸ್ವತಂತ್ರ ಬಂದ ಮೊದಲನೇ ಚುನಾವಣೆ ಹೇಗೋ ನಡೀತು, ನಡೆದು ಹೋಯ್ತು, ಚುನಾವಣೆ ನಡೀತು. ಈ EVM ಪರಿಕಲ್ಪನೆ ಹೇಗೆ ಬಂತು? ಸ್ವತಂತ್ರ ನಂತರ 1970ರಲ್ಲಿ ಮೊದಲನೇ ಬಾರಿಗೆ EVM ಪ್ರಯೋಗದ ಕುರಿತು ಚರ್ಚೆ ನಡೆದು ಭಾರತ ಸರ್ಕಾರ ಮೊದಲ ಹೆಜ್ಜೆ ಇತ್ತು. 70ರಲ್ಲಿ ಯಾವ ಸರ್ಕಾರ ಇತ್ತು? ಶ್ರೀಮತಿ ಇಂದಿರಾ ಗಾಂಧಿ, ಶಿ ವಾಸ್ ದ ಪ್ರೈಮ್ ಮಿನಿಸ್ಟರ್, ಅವರು ಪ್ರಧಾನಮಂತ್ರಿ. 77ರಲ್ಲಿ ಚುನಾವಣಾ ಆಯೋಗ ಮೊದಲನೇ ಬಾರಿಗೆ ಸರ್ಕಾರಿ ಸಂಸ್ಥೆಯಾಗಿರ್ತಕ್ಕಂಥ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದಕ್ಕೆ EVM ಗಳನ್ನು ತಯಾರಿಸುವಂತ ಹೊಣೆಯನ್ನ ವಹಿಸಿಕೊಡ್ತು. 2 ವರ್ಷಗಳ ನಂತರ ಮೂಲ ಮಾದರಿಯನ್ನ ಸಂಸ್ಥೆ, ಅಂದ್ರೆ 2 ವರ್ಷ ಪ್ರಯೋಗ ಮಾಡಿ ಮೂಲ ಮಾದರಿಯನ್ನು ಸಂಸ್ಥೆ ಪ್ರಸ್ತುತಪಡಿಸಿತು. 1980ರ ಆಗಸ್ಟ್ 6ರಂದು ಚುನಾವಣಾ ಆಯೋಗವು ರಾಜಕೀಯ ಪಕ್ಷಗಳಿಗೆ ಮೊದಲ ಬಾರಿಗೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿತು. ಇವುಗಳನ್ನ ಮೊದಲನೇ ಬಾರಿಗೆ 80ರಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿತು. 82 ಮೇ ಕೇರಳದ ಪರೂರ್ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆಯಲ್ಲಿ EVM ಪ್ರಥಮ ಬಾರಿಗೆ ಬಳಕೆ ಆಯಿತು. ಕೇರಳದ, ನಮ್ಮ ನೆರೆಯ ರಾಜ್ಯ ಕೇರಳದ ಪರೂರ್ನಲ್ಲಿ EVM ನ ಪ್ರಥಮ ಬಳಕೆ ಆಯಿತು. ಈ ಸಂದರ್ಭದಲ್ಲಿ ಯಾವುದೇ ಸೂಕ್ತ ಕಾನೂನು ಇರದ ಕಾರಣ ಸುಪ್ರೀಂ ಕೋರ್ಟ್ ಅವಾಗ EVM ಅನ್ನು ಪುರಸ್ಕಾರ ಮಾಡಲಿಲ್ಲ. ಯಾಕೆಂದ್ರೆ ಇದಕ್ಕೆ ಬೇಕಾದಂತ ಆಕ್ಟ್ ಇರಲಿಲ್ಲ, ಕಾಯ್ದೆ ಇರಲಿಲ್ಲ. 1989ರಲ್ಲಿ ಜನಪ್ರತಿನಿಧಿಗಳ ಕಾಯ್ದೆ 1951ಕ್ಕೆ ತಿದ್ದುಪಡಿ ತಂದ ಮೇಲೆ ಹೇಗೆ ಇವರೀಗ ರಿವರ್ಸ್ ಗೇರ್ ಅಲ್ಲಿ ಹೋಗ್ತಾ ಇದಾರಲ್ಲ, ಆಗ ರಾಜೀವ್ ಗಾಂಧಿ ವಾಸ್ ಪ್ರೈಮ್ ಮಿನಿಸ್ಟರ್. ಅವರು 1951ರ ಜನಪ್ರತಿನಿಧಿ ಕಾಯ್ದೆಗೆ ತಿದ್ದುಪಡಿಯನ್ನ ತಂದ್ರು.